ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋದಾವರ್. ಆದ್ಮೇಲೆ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ಹೈಕೋರ್ಟ್ ಡೈರೆಕ್ಷನ್ ನೆಲಗಟ್ಟಿನಲ್ಲಿ. ನಿಜವಾಗಿಯೂ ಅವರ ಅಭಿಮಾನಿಗಳಿಗೆ, ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್. ಕಳೆದ 16 ವರ್ಷಗಳು ಪಾಪ ಹೋರಾಟ ಮಾಡ್ತಾ ಬಂದಂಥವರು. ಅಭಿಮಾನ ಸ್ಟುಡಿಯೋದಲ್ಲಿ ಅವ್ರ ಸಮಾಧಿ ಇತ್ತು. ಹೀಗಾಗಿ ಆ ಒಂದು ಅಲ್ಲೇ ಅವರ ಅಂತ್ಯಕ್ರಿಯೆ ಆಗಿತ್ತು. ಹೀಗಾಗಿ ಆ ಸ್ಮಾರಕಕ್ಕೆ ಎಲ್ಲಿಲ್ಲದ ಬೆಲೆ ಮತ್ತು ಅಭಿಮಾನಿಗಳಿಗಂತೂ ಒಂದು ಕನಸು ಅದು ಆಗಲೇಬೇಕು ಅನ್ನೋಂಥ ಒಂದು 2 ಎಕರೆ ಜಮೀನಿಗಾಗಿ ಹೋರಾಟ ಮಾಡಿದರು. 10 ಎಕರೆ ಭಾಗದಲ್ಲೇ 2 ಎಕರೆ ಕೊಡಿಪ ನಮಗಂತೇಳಿ ಸರ್ಕಾರ ಭರವಸೆ ಕೊಟ್ಟಿತ್ತು. ಅದಕ್ಕೆ ದುಡ್ಡನ್ನು ಕೊಟ್ಟಿತ್ತು, ಆದರೂ ಆಗಲಿಲ್ಲ. ಅದನ್ನು ಇವತ್ತು ತೆರವು ಮಾಡಿದ್ರೆ ಒಂದು ಹೈಕೋರ್ಟ್ ನಿರ್ಧಾರ ನೆರಗಟ್ಟಿನಲ್ಲೇ ಅಂತೇಳಿ. ನಿಜವಾಗಿಯೂ ಕಾನೂನಾತ್ಮಕ ತೊಡಗಂತಿದ್ದ ಸಾಕಷ್ಟು ಇಲ್ಲ ಅಂತಲ್ಲ. ಅದು ಯಾರ್ದು ಜಮೀನು, ಅಭಿಮಾನ ಸ್ಟುಡಿಯೋ ನಿಮಗೆ ಗೊತ್ತದು ಯಾರ್ದು ಅಂತೇಳಿ ಬಾಲಕೃಷ್ಣ ಅವ್ರದ್ದು. ಅವರು ದೊಡ್ಡ ನಟ. ಬಾಲಕೃಷ್ಣ ಅವರ ನಟನೆಂತೂ ಒಬ್ಬ ಅನಾಥ ಮಗುವಾಗಿ ಹುಟ್ಟಿ ಬಂದಂಥ ವ್ಯಕ್ತಿ. ಇಡೀ ಕರ್ನಾಟಕ ತುಂಬ ವ್ಯಾಪಿಸಿದ್ದು, ಕನ್ನಡಿಗರ ಮನವನ್ನು ಗೆದ್ದಿದ್ದು ಸಣ್ಣ ವಿಷಯ ಅಲ್ಲ. ಅವರು ದೊಡ್ಡ ಇನ್ನೊಂದು ಕಾಣಿಸುತ್ತೆ, ಅವ್ರು ದೊಡ್ಡ ಸ್ಟುಡಿಯೋ ಮಾಡಬೇಕು, ಅಭಿಮಾನ ಸ್ಟುಡಿಯೋ ಅಂತೇಳಿ. ಯಾಕೋ ಏನೋ ಪಾಪ ಅವರಿಗೆ ಅದು ಕೂಡಿ ಬರಲೇ ಇಲ್ಲ. ಅದರ ನೋವಿನಲ್ಲಿ ಅವರು ತಮ್ಮ ಆರ್ಥಿಕ ಅಭದ್ರತೆಯನ್ನು ಮಾಡಿಕೊಂಡ್ರು, ಬಿದ್ದು ಹೋದರು.